ಪ್ರೇಮಾಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ. ನೋಡಿ, ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಹೊಸ ರೆಸಿಪಿನ ಅಂತ ಹೇಳ್ಬೋದು. ನಾನು ಹೆಸರುಬೇಳೆ ಚಟ್ಟಂಬಡೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಹೆಸರುಬೇಳೆ ಚಟ್ಟಂಬಡೆ. ಈ ಥರ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಚಹಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅನ್ನ ಸಾಂಬಾರು ಊಟ ಮಾಡುವಾಗ ಸೈಡ್ ಡಿಶ್ ಆಗಿನೂ ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮಾಡಲಿಕ್ಕೆ ಮೊದಲಿದಾಗಿ ನೋಡಿ, ನಾನಿಲ್ಲಿ 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕೊಂಡಿದ್ದೀನಿ. ನಾವು ಕಟ್ ಮಾಡಿ ಕೂಡ ಹಾಕೋಬೋದು, ಇಲ್ಲ ಅಂದರೆ ಈ ಥರ ಮಿಕ್ಸಿಯಲ್ಲಿ ಹಾಕೋಬೋದು. ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ, ಒಂದು 8 ರಿಂದ 10 ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ನಾನು. ನೋಡಿ, ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಇದಕ್ಕೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹುಡಿ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನೀಗ ಏನು ನೀರು ಹಾಕೋದು ಬೇಡ, ಏನು ಬೇಡ, ಹಾಗೆ ಇದನ್ನು ನುಣ್ಣಗೆ ರುಬ್ತೇನೆ ನಾನೀಗ. ನೋಡಿ, ಇಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿರೋಂಥ ಮಿಶ್ರಣನ ನಾನು ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ನೋಡಿ, ನೀರು ಹಾಕಿಲ್ಲ, ಆದರೂ ನೋಡಿ ಯಾವ ಥರ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಅದಕ್ಕಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ, ನಾನು ಇಲ್ಲಿ ಸ್ಕಿಪ್ ಆಯಿತು ವಿಡಿಯೋನ, ಅದಕ್ಕಾಗಿ ಇದನ್ನು ಮಾಡಿದೆ. ಇಲ್ಲಿ ನಾನು 1 ಗಂಟೆಗಳ ಕಾಲ ಉದ್ದಿನ ಹೆಸರು ಬೇಳೆನ ನೆನೆ ಇಟ್ಟಿದ್ನಿ. ಅದು ನಾನು ಮಿಕ್ಸಿ ಮಾಡುವಾಗ ಸ್ಕಿಪ್ ಆಗಿದೆ ವಿಡಿಯೋ, ಅದಕ್ಕಾಗಿ ನಾನು ಇದನ್ನು ಮಾಡಲಿಲ್ಲ. ಈ ಥರ ಇದನ್ನು ತರಿಯಾಗಿ ರುಬ್ಕೊಂಡಿದ್ದೀನಿ ಹೆಸರು ಬೇಳೆನ. ನೋಡಿ, ಇಲ್ಲಿ ಈ ಥರ ಹೆಸರು ಬೇಳೆ ನೆನೆ ಇಟ್ಟಿದ್ದೆ ನಾನು. ಮೇಲ್ಗಡೆ ಇದಕ್ಕೆ ಸ್ವಲ್ಪ ಹಾಕಬೇಕಂತೇಳಿ ಎತ್ತಿಟ್ಟಿರೋ ಅಂಥದ್ದು. ಸಾರಿ, ಇದು ಸ್ಕಿಪ್ ಆಗಿದೆ. ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ನೆನೆ ಇಟ್ಕೊಳ್ಳಿ ನೀವು ಈ ಥರ. ನೋಡಿ, ಇಲ್ಲಿ ಈ ಥರ ರುಬ್ಬಿದ ಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಸಬಸಿ ಸೊಪ್ಪಿದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಲ್ಲಿ ಇದು ಪುದೀನ ಸೊಪ್ಪು, ಸ್ವಲ್ಪ ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಇದಕ್ಕೆ ಹೊಂದೋ ರೀತಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಬೈಂಡಿಂಗ್ಗೋಸ್ಕರ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ, ಯಾಕಂದರೆ ಚೆನ್ನಾಗಿ ಬೈಂಡಿಂಗ್ ಕೂತ್ಕೊಳ್ಳುತ್ತೆ ಇದು. ನೋಡಿ, ಎಷ್ಟು ಚೆನ್ನಾಗಿ ಅಲ್ವಾ, ಮಸ್ತಾಗಿ ಹೊಂದುತ್ತೆ. ಇದೇ ರೀತಿ ಎಲ್ಲ ಹೊಂದಿಸ್ತೇನೆ. ನೋಡಿ, ಈ ಥರ ಈಗ ಎಲ್ಲವನ್ನು ಹೊಂದಿಸಿದ್ದೇನೆ. ನಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ನೋಡಿ, ಆ ಸೈಜಲ್ಲಿ ನಾನಿಲ್ಲಿ ಉಂಡೆ ಕಟ್ಟಿ ಇಟ್ಕೋತೇನೆ. ನೋಡಿ, ಪುದೀನದ ಹಾಕಿವಲ್ಲ, ಪರಿಮಳ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ಈಗ ಉಂಡೆನ ರೆಡಿ ಮಾಡಿ ಇಟ್ಕೋತೇನೆ ಎಲ್ಲವನ್ನು ನಾನು. ನೋಡಿ, ಇಷ್ಟು ಉಂಡೆ ಆಗಿದ್ದಾವೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ, ಬನ್ನಿ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್. ಎಣ್ಣೆ ನಾನು ಈ ಕಡೆ ಉಂಡೆ ಮಾಡ್ತಾ ಮಾಡ್ತಾ ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಈ ಥರ ಚಟ್ಟಂಬಡೆ ನೋಡಿ ಈ ಥರ ತಟ್ಕೋಬೇಕು. ನಾವು ಉಂಡೆ ಏನು ಮಾಡಿಟ್ಟಿದ್ದೆಲ್ಲ, ಈಗ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಇಲ್ಲಿ ಸೇರಿಸ್ತಾ ಹೋಗ್ತೇನೆ. ನೋಡಿ, ಇದೇ ಥರ ಎಲ್ಲ ಉಂಡೆಗಳನ್ನು ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಚಟ್ಟಂಬಡೆನ ಮಾಡ್ಕೊಳ್ಳಿ. ಹೆಸರು ಬೇಳೆದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಈಗ ಒಂದೊಂದೇ ತಿರುಗಿಸಿ ಹಾಕ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆಲ್ಲ. ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ವಡೆ ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗಬೇಡಿ, ಎಲ್ಲ ಒಡೆದ್ಬಿಡ್ತಾವೆ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ನೋಡಿ, ಒಂದೊಂದೇ ನಾನು ಎಲ್ಲವನ್ನು ಈಗ ತಿರುಗಿಸ್ತಾ ಹೋಗ್ತೀನಿ. ಕಲರ್ ನೋಡಿ ಚೇಂಜ್ ಆಗಿದೆ ಅಲ್ಲ, ಸಖತ್ತಾಗಿ ಬಂದಿದೆ. ಇದೇ ಥರ ಈಗ ಈ ಸೈಡು ಚೆನ್ನಾಗಿ ಕರೀಲಿ. ಈಗ ನೋಡಿ, ಇಲ್ಲಿ ಈ ಥರ ಈಗ ಎಲ್ಲ ಎಣ್ಣೆಯಿಂದ ಫ್ರೈ ಆಗಿದ್ದಾವೆ, ತೆಗಿತೇನೆ ಈಗ. ನೋಡಿ, ಹೆಸರುಬೇಳೆ ಚಟ್ಟಂಬಡೆ ನಿಮಗೇನಾದರೂ ಮಾಡ್ಕೊಂಡು ತಿನ್ಬೇಕು ಅನಿಸಿದ್ರೆ ಈ ಥರ ಮಳೆ ಬರುವಾಗ ಮಾಡ್ಕೊಂಡು ತಿನ್ನಿ. ಈಗ ಎಲ್ಲ ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡ್ತೇನೆ ನಾನು. ನೋಡಿ, ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ನಾನು. ನೋಡಿ, ಹೆಸರು ಕಾಳಿನ ಚಟ್ಟಂಬಡೆ ರೆಡಿಯಾಗಿದ್ದಾವೆ ಫ್ರೆಂಡ್ಸ್, ಸಖತ್ತಾಗಿ ಬಂದಿದ್ದಾವೆ. ಅಷ್ಟೇ ಗರಿ ಗರಿಯಾಗಿ, ಒಳಗಡೆ ಕೂಡ ಕರೆಕ್ಟಾಗಿ ಬೆಂದಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಟೊಮೆಟೊ ಸಾಸ್ ಒಟ್ಟಿಗೆ ಆದರೂ ತಿನ್ಬೋದು, ಚಹಾ ಕಾಫಿ ಒಟ್ಟಿಗೆ ಆದರೂ ತಿನ್ಬೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.